ದಕ್ಷಿಣ ಭಾರತ ಸಂಗೀತ ಲೋಕದ ಬೃಹತ್ ಸಂಸ್ಥಾನ, ಕನ್ನಡ ಸ್ವರ ತಾರೆಯರ ಮಹಾನ್ ಸಮ್ಮಿಲನ, ಕರುನಾಡ ಮನೆ ಮನಗಳನ್ನ ಸ್ವರ ಲಯ ತಾಳಗಳಲ್ಲಿ ತೇಲಿಸುವಂತಹ ನವ ಚೇತನ ಇನ್ಮುಂದೆ ಪ್ರತಿ ಕನ್ನಡಿಗನ ಎದೆಯಲ್ಲಿ ಮೊಳಗಲಿದೆ ಸರಿಗಮಪ ಸೀಸನ್ 17ರ ಸ್ವರ ಸಂಚಲನ. ಮಾತು ಮನೆ ಕಟ್ಟುತ್ತೆ, ಹಾಡು ನಾಡನ್ನೇ ಕಟ್ಟುತ್ತೆ. ಕೊಟ್ಟ ಮಾತು ಉಳಿಸ್ಕೊಂಡ್ರೆ ಮನೆ ಬೆಳಗತ್ತೆ, ಕಟ್ಟಿದ ಹಾಡು ಉಳಿದ್ರೆ ನಾಡು ಬೆಳೆಯತ್ತೆ. ಮಾತಿಗೆ ಮಂಟಪಗಳು ಇದೆ, ಅದೇ ಹಾಡುಗಳಿಗೆ ನಮ್ಮ ಸ್ವರ ಸಂಸ್ಥಾನ ಇದೆ. ಅಂದಿನ ಎಷ್ಟೋ ಹಾಡುಗಳು ಇಂದಿನ ಎಷ್ಟೋ ಸ್ವರ ಸಾಧಕರ ಸಾಧನೆಗೆ ಸಾಹೋ ಅಂತಿದೆ. ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಎಲ್ಲಾ ರಾಜ ಮಹಾರಾಜರು ತಲೆಬಾಗಿದ್ದು ಗುರು ಎಂಬ ಮಹಾನ್ ಶಕ್ತಿಗೆ. ಇಂದು ಸಹ ನಮ್ಮ ಸ್ವರ ಸಾಮ್ರಾಜ್ಯದಲ್ಲಿ ಅಂತಹ ಗುರುವಿಗೆ ನಾವೆಲ್ಲರೂ ಶರಣಾಗಿ ರಾಗ ತಾಳಗಳ ಮುಖೇನ ಸ್ವರಾರ್ಪಣೆಯನ್ನ ನೀಡುವಂತಹ ಸಮಯ. ನಾಡಿಗಾಗಿ ಪದ ಕಟ್ಟಿ ನಮ್ಮೆಲ್ಲರನ್ನ ಸನ್ಮಾರ್ಗಕ್ಕೆ ಕರೆದೊಯ್ಯುವ ಕನ್ನಡದ ಸಂಗೀತದ ಮಹಾ ಗುರುವಿನ ದರ್ಬಾರನ್ನ ಈ ಸ್ವರ ಸ್ಥಾನದಲ್ಲಿ ಸಂಭ್ರಮಿಸುವಂತಹ ವಿಶೇಷ ಅಮೃತಗಳಿಗೆ ಇಂದು ಕೂಡಿ ಬಂದಿದೆ. ಅಂದು ಆ ದ್ರೋಣನಿಗೆ ಒಬ್ಬನೇ ಏಕಲವ್ಯ, ಆದರೆ ಇಂದು ಸ್ವರಾಧಿಪತಿಯಂತಹ ದ್ರೋಣನಿಗೆ ಕೋಟ್ಯಾಂತರ ಏಕಲವ್ಯಗಳು ಇದ್ದಾರೆ. ಇವತ್ತಿನ ಸಂಚಿಕೆಯನ್ನ ಅಂತಹ ದ್ರೋಣಾಚಾರ್ಯರ ಪಾದಗಳಿಗೆ ಅರ್ಪಿಸಿ ಈ ವಾರದ ಪದಸುಗ್ಗಿಯನ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಗುರುನಮನದ ವಿಶೇಷ ಸಂಚಿಕೆಗೆ ನಮ್ಮೆಲ್ಲ ಸ್ವರ ಸೇನಾನಿಗಳು ಸಿಕ್ಕಾಪಟ್ಟೆ ಜೋಶಲ್ಲಿ ರೆಡಿ ಆಗಿದ್ದಾರೆ. ಸೊ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲ ಸರಿಗಮಪ ಸೀಸನ್ 17ರ ಕಂಟೆಸ್ಟೆಂಟ್ಸ್ಗೆ. ಈ ಸಂಸ್ಥಾನದ ಸ್ವರ ಸೇನಾನಿಗಳನ್ನ ತಮ್ಮ ಸ್ಕೋರ್ಗಳ ಮೂಲಕವೇ ಪ್ರೋತ್ಸಾಹ ನೀಡುವಂತಹ ನಮ್ಮೆಲ್ಲ ಗ್ರ್ಯಾಂಡ್ ಜೂರಿ ಮೆಂಬರ್ಸ್ಗೆ ವೆಲ್ಕಮ್ ಟು ದ ಶೋ. ಈಗ ಈ ಸ್ವರ ಸಂಸ್ಥಾನದ ಸ್ವರ ವಿದ್ವಾಂಸರನ್ನ ವೆಲ್ಕಮ್ ಮಾಡುವಂತಹ ಸಮಯ. ತಮ್ಮ ಇಂಪಾದ ದನಿಯಿಂದಲೇ ನೂರಾರು ಜನ್ಮದಿಂದಲೂ ನಮ್ಮೆಲ್ಲರ ಎದೆಯಲ್ಲಿ ಚಿತ್ತಾರ ಬರೆದು ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದಂತಹ ಮಧುರತೆಯ ಅಧಿಪತಿ ಇವರು. ಈ ಮೀಸೆ ಮರೆಯಲ್ಲಿ ಸುಮ್ನೆ ನಕ್ಕು ಎಷ್ಟೋ ಹೆಣ್ಣೈಕ್ಳ ನಿದ್ದೆ ಕದ್ದಂತಹ ಚಂದನವನದ ಚೆಲುವ ಇವರು. ಪಂಚವಾರ್ಷಿಕ ಯೋಜನೆ ತರ ಕಳೆದ 5 ವರ್ಷಗಳಿಂದ ನನ್ನನ್ನ ಸ್ವಪ್ನ ಸ್ವರಗಳಲ್ಲಿ ವಿದ್ವಾಂಸೆ ಮಾಡ್ಲೇಬೇಕು ಅಂತ ಕಾದು ಕೂತಿರುವಂತಹ ನನ್ನ ಒನ್ ಅಂಡ್ ಓನ್ಲಿ ಸಂಗೀತದ ಮೇಷ್ಟ್ರು ಇವರು. ನಲ್ಮೆಯ ಸ್ವರ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಜೇನಿನ ಹನಿಯಂತಹ ಧ್ವನಿ, ಮೆಲೋಡಿ ಕಿಂಗ್, ನನ್ನ ಗುರುಗಳು ರಾಜೇಶ್ ಕೃಷ್ಣ ಸರ್. ಗುರುಗಳೇ, ನಾನು ಬಹಳ ಯೋಚನೆ ಮಾಡಿ ಆ ಸಾಲಲ್ಲಿ ಹೇಳಿದೀನಿ, ಮೀಸೆ ಮರೆಯಲ್ಲಿ ಸುಮ್ನೆ ನಗದಿದೆಯಲ್ಲ, ಅದು ಒಂಚೂರ ಮುಗುಳ್ನಗೆ ತೋರಿಸಿ ಗುರುಗಳೇ. ಕೊಡಿ, ಅವ್ರಿಗೊಂದು ಪಪ್ಪಿ ಕೊಡ್ಲೇಬೇಕು, ಈ ಮುತ್ತು ಕೊಡಿ. ಹಾ ಗುರುಗಳೇ, ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ ನೀವು. ಆ ನಿಮ್ಮ ನಗು ಜೀವನ ಪರ್ಯಂತ ಸದಾ ಹಾಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸ್ಯಾಂಡಲ್ವುಡ್ ನ ಮ್ಯೂಸಿಕ್ ಹೊಸತನಕ್ಕೆ ಹೊಸ ಮೈಲುಗಲ್ಲು ಕೊಟ್ಟಂತ ಕ್ರಿಯೇಟಿವ್ ಸ್ವರ ಸಂಯೋಜಕ ಇವರು. ಪಿಸು ಮಾತಿನ ಮಧುರತೆಯನ್ನ ಸಂಗೀತದ ಪ್ರೀತಿಯಲ್ಲೇ ಬಚ್ಚಿಡುವಂತ ಮ್ಯೂಸಿಕಲ್ ರೋಮಿಯೋ ಇವರು. ಇವರೊಂಥರ ಕರ್ನಾಟಕದ ಎಲ್ಲ ಗಂಡಾಯ್ಕಳಿಗೆ ಲವ್ ಗುರು. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಮ್ಯಾಜಿಕಲ್ ಕಂಪೋಸರ್, ಮ್ಯೂಸಿಕಲ್ ಪೈಲ್ವಾನ್, ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಡಾರ್ಲಿಂಗ್ ಅರ್ಜುನ್ ಜಾಲಿಯಾಚೆ. ಒಂದು ವಿಷಯ ನೋಟ್ ಮಾಡಿದ್ರ ನನ್ನಲ್ಲಿ ಏನ್ ಚೇಂಜಸ್ ಕಾಣ್ತಾ ಇದೆ ಹೇಳಿ? ನೋಡಿ, ಏನಾದ್ರೂ ಇದ್ರೆ ಚೇಂಜಸ್ ಹೇಳ್ಬೋದು, ಏನು ಇಲ್ದೇ ಇರೋರಿಗೆ ಏನ್ ಚೇಂಜಸ್ ಹೇಳಕ್ಕಾಗಲ್ಲ. ಸೌಂಡ್ ಆಫ್. ಗುರುಗಳೇ, ನಿಮಗೇನ್ ಅಂತದ್ ಅರ್ಥ ಆಯ್ತು ಅಂತ ಹೇಳಿ ಚಪ್ಪಾಳೆ ಹೊಡೆದು ವಾವ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ದೊಡ್ಡ ಶೂನ್ಯ ಅನ್ನೋದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದೆ ನಾನು. ನೀನೇನೇ ಮಾಡಿದ್ರು ಶೂನ್ಯ ಅನ್ನೋದ್ರ. ಈ ಸಂದರ್ಭದಲ್ಲಿ ನಾನು ಒಬ್ರು ಮಹಾನ್ ವ್ಯಕ್ತಿನ ಬಹಳ ಮಿಸ್ ಮಾಡ್ಕೋತಾ ಇದ್ದೀನಿ, ವಿಪಿ ಸರ್. ಇಲ್ಲ, ಎಲ್ಲಿದಾರೋ ಅಲ್ಲಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಖಂಡಿತ ಇಲ್ಲ, ಈ ಟೈಮಲ್ಲಿ ನನಗೆ ಅವ್ರು ಸಪೋರ್ಟ್ ಮಾಡಿರೋರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ. ಬಟ್ ಎನಿವೇಸ್, ಜೋಕ್ಸ್ ಅಪಾರ್ಟ್, ಜನ್ಯಾಜಿ ವೆಲ್ಕಮ್ ಟು ದ ಶೋ. ಓಕೆ, ಈಗ ಇಂದು ಈ ಆಸ್ಥಾನದ ಬಹಳ ವಿಶೇಷ ಗಾನ ಘೋಷ.
ಇಡೀ ನಾಡೇ ಸ್ವರ ಸುಗ್ಗಿಯನ್ನ ಸಂಭ್ರಮಿಸಲು ಸಿದ್ಧವಾಗಿ ಕೂತಿದೆ. ಮಹಾಗುರುಗಳ ತಾಳಕ್ಕೆ, ಅವರ ಹಾಡಿನ ಮೇಳಕ್ಕೆ ತಲೆದೂಗಲು ಕಾದು ಕೂತಿದೆ. ಹಂಸವೊಂದು ನಾದ ವೀಣೆಯ ಮೇಲೆ ನಡೆದು ಮೀಟಿದ ದನಿ. 5 ದಶಕಗಳಿಂದ ಕನ್ನಡಿಗರ ಎದೆಯಲ್ಲಡಗಿರುವಂತಹ ಪದಗಣಿ. ಇದು ಆ ಸ್ವರಾಧಿಪತಿಯ ಆಸ್ಥಾನ. ಇಲ್ಲಿರುವ ಎಲ್ಲರಿಗೂ ಇವರದ್ದೇ ಪದಜ್ಞಾನ. ಕನ್ನಡದ ರಾಜನ ಉತ್ಸವಕ್ಕೂ ಇವರೇ ಬೇಕು, ಕನ್ನಡದ ರಾಜ್ಯೋತ್ಸವಕ್ಕೂ ಇವರ ಪದನಮನ ಇರಲೇಬೇಕು. ಆಡಿಸೋ ಹಾಡಲ್ಲಿ ಭಾಷೆಯ ಜೇನಿಟ್ಟು, ಹುಟ್ಟಿಸೋ ನಾದದಲ್ಲಿ ತನ್ನತನದ ಭಾವವಿಟ್ಟು, ಮನಮಿಡಿಯೋ ಕೋಟಿ ಹಾಡುಗಳನ್ನ ಕಟ್ಟಿಕೊಟ್ಟಂತಹ ಆಸ್ಥಾನ ಚಕ್ರವರ್ತಿ, ಸರಿಗಮಪ ಗರ್ಭಗುಡಿಯ ಈ ಶ್ರೀಮೂರ್ತಿ. ಪೂಜ್ಯ ಕನ್ನಡಿಗರೇ, ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ, ಚಂದನವನದ ರಾಗರಥದ ಸಾರಥಿ, ಸಂಗೀತ ಲೋಕದ ದೇಸಿ ಧೀಮಂತ, ತಾಯಿ ಭುವನೇಶ್ವರಿಯ ಮಡಿಲಲ್ಲಿ ನಲಿದಾಡುತ್ತಿರುವಂತಹ ಕನ್ನಡದ ಸ್ವರ ಪುತ್ರ, ನಮ್ಮ ಮಹಾ ಗುರುಗಳು ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಸರ್. ಹೂವಿನ ತರ ನಮ್ಗೆ ಪದಗಳನ್ನ ಕೊಟ್ಟಿದ್ದೀರಾ. ನಿಜಕ್ಕೂ ಹೇಳ್ತಾ ಇದೀವಿ, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವಿ, ನಮ್ಮ ಕರ್ಣಗಳಿಗೆ ಅವರ ಹಾಡುಗಳು ಇವತ್ತು ಕೇಳಿಸ್ತಾ ಇದೆ ಅಂತ ಹೇಳಿ. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಮಹಾಗುರುಗಳಿಗೆ ಪ್ಲೀಸ್. ಮಹಾಗುರುಗಳೇ, ಇವತ್ತು ನಿಮ್ಮ ದಿನ, ನಿಮ್ಮನ್ನ ಸಂಭ್ರಮಿಸುವಂತಹ ದಿನ ಆಗಿರೋದ್ರಿಂದ ನನ್ನೊಂದು ಸಣ್ಣ ರಿಕ್ವೆಸ್ಟು, ಈ ಆಸ್ಥಾನದ ನಡುಮನೆಗೆ ನೀವು ನಡೆದು ಬರಬೇಕಾಗಿ ಕೋರಿಕೆ. ಬಲಿ ಚಪ್ಪಾಳೆ ಮಹಾಗುರುಗಳಿಗೆ. ನವರಂಗಕ್ಕೆ ಇವತ್ತು ಆ ಶ್ರೀಮೂರ್ತಿ ಬಂದು ನಿಂತಿದ್ದಾರೆ, ನಮ್ಮ ಮಹಾಗುರುಗಳು. ಮಹಾಗುರುಗಳೇ, ಇವತ್ತು ನಮ್ಮೆಲ್ರಿಗೂ ಒಂದು ಎಕ್ಸ್ಟ್ರಾ ಸಂಭ್ರಮ. ನಾನಾಗ್ಲೇ ನಿಮ್ಗೆ ಹೇಳ್ದೆ, ಇವತ್ತು ಮಹಾಗುರುಗಳ ಹಬ್ಬ ಅಂತ ಜೋಶಲ್ಲಿ ಎಲ್ರು ಎಷ್ಟು ಸಂತೋಷವಾಗಿ ಬಂದಿದ್ದಾರೆ ನೋಡಿ. ಮಹಾಗುರುಗಳೇ, ನಿಮ್ಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲಿಗೆ ನಿನ್ನನ್ನೇ ಅಭಿನಂದಿಸಬೇಕು. ನೀನು ಕನ್ನಡದ ಮಾತಿನ ಮನೆಯ ಮಹಾಲಕ್ಷ್ಮಿ. ಅಯ್ಯೋ, ಆ ಥರ ಕಾಣಿಸ್ತಾ ಇದೆ. ನೀನು ಏನ್ ಕರೆದೆ, ಇದು ನನ್ನ ದಿನ. ನನ್ನ ದಿನ ಯಾವುದಿದೆ ಈ ನಾಡಿನಲ್ಲಿ? ನನ್ನ ದಿನ ಇದ್ರೆ ಅದು ಈ ಕನ್ನಡದ ದಿನ, ಈ ಕನ್ನಡದ ದಿನ ಇದ್ರೆ ಅದು ಈ ನಾಡಿನ ದಿನ, ಈ ನಾಡಿನ ಈ ಕನ್ನಡದ ದಿನ ಯಾವತ್ತು ಸಂಗೀತ ದಿನವಾಗಿರುತ್ತೆ. ನನ್ನ ದಿನವೆಲ್ಲ, ನನ್ನ ಜನ್ಮದ ದಿನಗಳೆಲ್ಲ ಈ ಸಂಗೀತಕ್ಕೆ, ಈ ಭಾಷೆಗೆ, ಈ ನಾಡಿಗೆ, ಈ ನುಡಿಗೆ. ಸೂಪರ್ ಮಹಾಗುರುಗಳೇ. ಹಾಗಾದ್ರೆ ನಿಮ್ಮ ಧ್ವನಿಯಲ್ಲಿ ಒಂದ್ಸಲಿ ಅಂಬ್ರೋಸಿಯಾ ಅಂತ ಬರ್ಲಿ ಮಹಾಗುರುಗಳೇ, ಅದೊಂದು ಚಾಲನೆ. ರೆಡಿ? ರೆಡಿ? ಯಾ. ಅಂಬ್ರೋಸಿಯಾ. ಥ್ಯಾಂಕ್ ಯು ಸಿ, ಥ್ಯಾಂಕ್ ಯು ಸಿ ಸರಿಗಮಪ್ಪ. ನಿನಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದು ಏನಪ್ಪ.